ನಮಸ್ಕಾರ ವೀಕ್ಷಕರೇ, ಶೃಂಗೇರಿ ಶಾರದಾಂಬ ಅಸ್ಟ್ರೋ ಸೆಂಟರ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪಂಡಿತ್ ಯತೀಂದ್ರ ಭಟ್, ದೈವಜ್ಞ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಚಿಂತಕರು. ನಿಮ್ಮ ಜೀವನದ ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ 11 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಅವರ ಮೊಬೈಲ್ ನಂಬರ್ 9901225989. ಅವರಿಗೆ ಒಮ್ಮೆ ಕಾಲ್ ಮಾಡಿ ವೀಕ್ಷಕರೇ. ಇವತ್ತು ನಾನು ನಿಮಗೆ ಗಂಡ ಹೆಂಡತಿ ಅಥವಾ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಅಥವಾ ನೀವು ಇಚ್ಛೆಪಟ್ಟ ವ್ಯಕ್ತಿಯನ್ನು ಈ ಒಂದು ಯಂತ್ರದ ಸಹಾಯದಿಂದ ಅವರನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಇದನ್ನು ಮಾಡುವಾಗ ಒಳ್ಳೆಯ ಉದ್ದೇಶದಿಂದ ಮಾಡಿ. ಯಾವುದೇ ಕೆಟ್ಟ ಕೆಲಸಕ್ಕೆ ಇದನ್ನು ಬಳಸಿಕೊಳ್ಳಬೇಡಿ ವೀಕ್ಷಕರೇ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥದ್ದು 2 ಏಲಕ್ಕಿ ಬೇಕು. ಹಾಗೆ ಒಂದು A4 ಶೀಟ್ ಮೇಲೆ ಈ ಒಂದು ಯಂತ್ರವನ್ನು ಬರೆದುಕೊಳ್ಳಿ ವೀಕ್ಷಕರೇ. ನೋಡಿ, 5 ಬಾಕ್ಸನ್ನು ಹಾಕಿ ನೀವು ಈ ಒಂದು ಯಂತ್ರವನ್ನು ರೆಡಿ ಮಾಡಿಕೊಳ್ಳಿ. ಇಲ್ಲಿ ನೀವು ಇಚ್ಛೆ ಪಡುವಂತಹ ಹುಡುಗ ಅಥವಾ ಹುಡುಗಿಯ ಹೆಸರನ್ನು ಬರೀರಿ. ಹುಡುಗ ಮಾಡ್ತಿದ್ರೆ ಹುಡುಗಿಯ ಹೆಸರು ಬರೀರಿ, ಹುಡುಗಿ ಮಾಡ್ತಿದ್ರೆ ಹುಡುಗನ ಹೆಸರನ್ನು ಬರೆಯಿರಿ. ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರನ್ನು ಬರೆಯಿರಿ. ನಂತರ ವೀಕ್ಷಕರೇ, ಈ ಭಾಗದಲ್ಲಿ ಹುಡುಗನ ಅಪ್ಪ ಅಮ್ಮನ ಹೆಸರು ಮತ್ತೆ ಇದೇ ರೀತಿ ಹುಡುಗಿಯ ಅಪ್ಪ ಅಮ್ಮನ ಹೆಸರು ಬರೆದು ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ ಪ್ಲಸ್ ಚಿಹ್ನೆ ಹಾಕಿ. ನೋಡಿ ವೀಕ್ಷಕರೇ, ಹೀಗೆ ಒಂದು ಯಂತ್ರವನ್ನು ರಚಿಸಿಕೊಳ್ಳಿ. ಇದಿಷ್ಟು ಆದ ನಂತರ ವೀಕ್ಷಕರೇ, ಈ 2 ಏಲಕ್ಕಿಯನ್ನು ಈ ಒಂದು ಮಧ್ಯಭಾಗದಲ್ಲಿ ಇಡಬೇಕಾಗುತ್ತೆ. ನೀವು ನಿಮ್ಮ ಹುಡುಗಿಯ ಹೆಸರನ್ನು ಹೇಳುತ್ತಾ ಯಾವುದಾದರೂ ಒಂದು ಅಂಕಿ, ನಿಮಗೆ ಇಚ್ಛೆ ಅಥವಾ ನಿಮಗೆ ಇಷ್ಟವಾದ ಅಂಕಿಯ ಮೇಲೆ ಈ ಒಂದು ಏಲಕ್ಕಿಯನ್ನು ನಾನಿಲ್ಲಿ 9ರ ಮೇಲೆ ಮಡಗಿದ್ದೀನಿ ವೀಕ್ಷಕರೇ. 9ರ ಮಧ್ಯದಲ್ಲಿ ಇಟ್ಟಿದ್ದೇನೆ. ಇನ್ನೊಂದು ಏಲಕ್ಕಿಯನ್ನು ಅದೇ ರೀತಿ ನಿಮಗೆ ಇಷ್ಟವಾಗುವ ಒಂದು ಅಂಕಿಯ ಮೇಲೆ ಇಡಿ ವೀಕ್ಷಕರೇ. ನಾನಿಲ್ಲಿ 18ರಲ್ಲಿ ಇಟ್ಟಿದ್ದೇನೆ ವೀಕ್ಷಕರೇ. ಈಗ ಇದೆರಡನ್ನು ಹೀಗೆ ಫೋಲ್ಡ್ ಮಾಡಿಕೊಂಡು ವೀಕ್ಷಕರೇ, ಇದೆರಡನ್ನು ಹೀಗೆ ಫೋಲ್ಡ್ ಮಾಡಿ ನೀವು ಈ ಒಂದು ಮಂತ್ರವನ್ನು ಪಠಿಸಿ ವೀಕ್ಷಕರೇ. ಓಂ ನಮೋ ಶ್ರೀಂ ವಶಂ ಪಟ್ ಸ್ವಾಹ, ಓಂ ನಮೋ ಶ್ರೀಂ ವಶಂ ಪಟ್ ಸ್ವಾಹ ಅಂತ ಹೇಳಿ ಈ ಒಂದು ಯಂತ್ರವನ್ನು ಮಡಚಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಹೀಗೆ ಯಂತ್ರವನ್ನು ಮಡಚಿಬಿಟ್ಟು ಆ ಒಂದು ಮಂತ್ರವನ್ನು 108 ಬಾರಿ ಜಪ ಮಾಡಿ ವೀಕ್ಷಕರೇ. ಇದನ್ನು ಜಪ ಮಾಡಿ ಆದ ನಂತರ ಒಂದು ಏಲಕ್ಕಿಯನ್ನು ತೆಗೆದು ಚೆನ್ನಾಗಿ ಬಾಯಲ್ಲಿ ಅಗಿದು 3 ರಸ್ತೆಯ ಮಧ್ಯೆ ಉಗಿದ್ಬಿಡಿ ವೀಕ್ಷಕರೇ. ಮತ್ತೊಂದು ಏಲಕ್ಕಿ ಮತ್ತು ಯಂತ್ರವನ್ನು ನಿಮ್ಮ ಸೊಂಟದ ದಾರದಲ್ಲಿ ಕಟ್ಟಿಕೊಳ್ಳಿ. ಗಂಡ್ಮಕ್ಳು ಮಾಡ್ತಾ ಇದ್ರೆ ಸೊಂಟದ ಉಡದಾರದಲ್ಲಿ ಕಟ್ಕೊಳ್ಬೇಕಾಗುತ್ತೆ 1 ವಾರ. ನಂತರ ಹುಡುಗಿಯರು ಮಾಡುತ್ತಿದ್ದರೆ ನಿಮ್ಮ ಪರ್ಸಲ್ಲೇ ಇಟ್ಕೊಳ್ಳಿ ವೀಕ್ಷಕರೇ. ಹೀಗೆ ಈ ಒಂದು ಸಣ್ಣ ಕೆಲಸವನ್ನು ಮಾಡಿ 1 ವಾರ ಆದ ನಂತರ ಈ ಒಂದು ಪೇಪರನ್ನು ಹರಿಯುವ ನೀರಿಗೆ ಬಿಡಿ ವೀಕ್ಷಕರೇ. ಹರಿಯುವ ನೀರಿಗೆ ಬಿಟ್ಟು ಬನ್ನಿ. ಹೀಗೆ ಈ ಒಂದು ಸಣ್ಣ ಕೆಲಸವನ್ನು ಮಾಡಿ ನೋಡಿ, ನಿಮಗೆ ತಿಳಿಯುತ್ತದೆ ನೀವು ಇಚ್ಛೆ ಪಟ್ಟ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ನಿಮ್ಮವರಾಗುವುದಂತೂ ಸತಸಿದ್ಧ ವೀಕ್ಷಕರೇ. ಧನ್ಯವಾದಗಳು.